ನೋಡಿ, ಇತ್ತೀಚಿನ ಕಾಲದಲ್ಲಿ ಶುಗರ್ ಬಂದಿರುವಂತ ವ್ಯಕ್ತಿಗಳಿಗೆ ಎಲ್ಲ ಕಡೆ ನೋವುಗಳು ಬರ್ತದೆ ಅಲ್ವಾ? ಈ ದೇಹದಲ್ಲಿ ಕೈಗಳು ನೋವಾಗತ್ತೆ, ಆ? ಕೈ ನೋವಾಗತ್ತೆ, ಕೈ ಮನಕಟ್ಟಾಗ್ಲಿ, ಆಮೇಲೆ ಫಿಂಗರ್ಸ್ ಬೆರಳುಗಳಾಗಲಿ ಎಲ್ಲ ನೋವುಗಳು ಬರ್ತಾ ಇರ್ತದೆ ಅವ್ರಿಗೆ. ಸೊ ಆ ರೀತಿ ಬರುವಾಗ ಆ ಈ ಬೆರಳು ನೋವಾಗ್ಲಿ, ಈ ಹ್ಯಾಂಡ್ಸ್ ನೋವಾಗ್ಲಿ, ಇನ್ನೊಂದು ಅವ್ರಿಗೆ ನೋಡ್ತಾ ಇರ್ತೀವಲ್ಲ, ಆ ಕೈಗಳು ಕಾಲುಗಳು ಎಲ್ಲ ನೋವು. ಯಾಕಂದ್ರೆ ಈ ಡಯಾಬಿಟಿಸ್ ಬಂದಿರೋರಿಗೆ ಇನ್ಫ್ಲಮೇಷನ್ ಹೆಚ್ಚಾಗಿರುತ್ತೆ. ಅದು ಇನ್ಫ್ಲಮೇಷನ್ ಹೋಗಲಾಡಿಸ್ಕೋಬೇಕಂದ್ರೆ ಈಗಾಗಲೇ ನಾನು ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ? ಯಾವುದೇ ದೇಹದಲ್ಲಿ ಇನ್ಫ್ಲಮೇಷನ್ ಹೋಗಲಾಡಿಸ್ಬೇಕಂದ್ರೆ ನಾವು ಉಪಯೋಗಿಸ್ಬೇಕಾಗಿರೋದು ವರ್ಜಿನ್ ಕೋಕೋನಟ್ ಆಯಿಲ್. ವರ್ಜಿನ್ ಕೋಕೋನಟ್ ಆಯಿಲ್ ಪ್ರತಿನಿತ್ಯ ಬೆಳಗ್ಗೆ ಇಲ್ಲ ಮಧ್ಯಾಹ್ನ ಸಾಯಂಕಾಲ, ಡಯಾಬಿಟಿಸ್ ಇರೋರು ಮಾತ್ರ 3 ಸರಿ ತಗೋಬೇಕಾಗತ್ತೆ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಖಂಡಿತ ಒಂದು 10 ml. ಓಕೆ, ಜಸ್ಟ್ 10 ml ಕುಡಿದು ಹಾಗೆ ಬಾಯಲ್ಲಿ ಇಟ್ಕೊಂಡು, ಬಾಯಲ್ಲೇ ಮೆಡಿಸಿನ್ ತಯಾರಾಗುತ್ತೆ. ಜೊಲ್ಲು ಮತ್ತೆ ಎರಡು ಸೇರಿ ಒಂದು 10 ನಿಮಿಷ ಇಟ್ಕೊಂಡ್ರೆ ಸಾಕು, ಒಂದು ಮೆಡಿಸಿನ್ ತಯಾರಾಗುತ್ತೆ. ಹಾಗೆ ನುಂಗ್ಬೇಕು. ಆ ರೀತಿಯಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಡಯಾಬಿಟಿಸ್ ಅವರು ಮಾಡಲೇಬೇಕು. ಮಾಡಿದ್ರೆ ಏನಾಗುತ್ತೆ? ದೇಹದಲ್ಲಿ ಇರುವಂತ ಎಲ್ಲಾ ಇನ್ಫ್ಲಮೇಷನ್ ಕಂಪ್ಲೀಟ್ ವಾಶ್ ಔಟ್ ಆಗುತ್ತೆ. ನೋಡಿ, ಅದಕ್ಕೆ ಅಂದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಇರುವಂತ ಆ ಅಂದ್ರೆ ಪ್ರಾಮುಖ್ಯತೆ ಮತ್ತೆ ಅದಕ್ಕಿರುವಂತ ಸಾಮರ್ಥ್ಯ ಅದು. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಇನ್ಫ್ಲಮೇಷನ್ ಹೋಗಲಾಡಿಸ್ತದೆ. ಅದೇ ರೀತಿಯಲ್ಲಿ ಈ ಮುದ್ರ ನಾನು ಈಗ ಹೇಳ್ತಾ ಇದ್ದೀನಿ, ಈ ಮುದ್ರ ಹೆಸರು ಉದೀರ್ ಮುದ್ರ. ಉದೀರ್ ಮುದ್ರ. ಈ ಉದೀರ್ ಮುದ್ರನ್ನು ಉಪಯೋಗಿಸ್ಕೊ ದಯವಿಟ್ಟು. ಎಷ್ಟು ಮಾಡ್ಬೇಕಿದು? ಪ್ರತಿನಿತ್ಯ 10 ನಿಂದ 30 ನಿಮಿಷ. ಒಂದು ದಿವಸಕ್ಕೆ 10 ನಿಂದ 30 ನಿಮಿಷ ಈ ಮುದ್ರ ಮಾಡ್ಕೊಳ್ಳಿ ಸಾಕು. ಸೊ ನಿಮ್ಮಲ್ಲಿ ಯಾವುದೇ ಡಯಾಬಿಟಿಸ್ ವ್ಯಕ್ತಿಗಳಿಗೆ ಆಗುವಂತ ಎಲ್ಲಾ ಇನ್ಫ್ಲಮೇಷನ್ ಹೋಗ್ಬಿಡ್ತದೆ. ಅದು ಇನ್ಫ್ಲಮೇಷನ್ ಕಾಲಲ್ಲಿ ಬರ್ಬೋದು, ಕೈಯಲ್ಲಿ ಬರ್ಬೋದು, ಎಲ್ಲೇ ಬರ್ಬೋದು ಅಲ್ವಾ? ಮತ್ತೆ ಈ ಮೊಗದಲ್ಲಿ ಬರ್ಬೋದು. ಎಲ್ಲಿ ಬಂದ್ರೂ ಈ ಶುಗರ್ ವ್ಯಾಧಿಗ್ರಸ್ತರಿಗೆ ಈ ಮುದ್ರ ಅತಿ ಉಪಯೋಗ ಆಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಈ ಉದಿರ್ ಮುದ್ರವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಹೀಗಿರುತ್ತೆ. ಇಟ್ಕೊಂಡವಾಗ ಏನಿಲ್ಲ, ಈ ಹೆಬ್ಬೆರಳು ತಗೊಂಡೋಗಿ ಈ ಮಧ್ಯ ಬೆರಳಿದೆಯಲ್ಲ, ಫಸ್ಟ್ ಲೈನ್ ಟಚ್ ಮಾಡಬೇಕು. ಸೈಡಿಂದ ಟಚ್ ಮಾಡಿ ನೋಡಿ, ಸೈಡಿಂದ ಟಚ್ ಮಾಡಿ. ಇಷ್ಟೇ ಕಾಣಿಸ್ತಾ ಇದೆಯಲ್ಲ? ಅಂದರೆ ಜಸ್ಟ್ ಈ ಥರ ಇಟ್ಕೊಳ್ಳುವಾಗ ಮಧ್ಯ ಬೆರಳು ಫಸ್ಟ್ ಲೈನ್ ಇಂದ ಹೆಬ್ಬೆರಳು ಟಚ್ ಮಾಡೋದು. ಈ ಥರ ಬೆಂಡ್ ಮಾಡ್ಕೊಳ್ಳಿ, ಸ್ವಲ್ಪ ಟಚ್ ಮಾಡಿ. ಮಿಕ್ಕಿದ ಬೆರಳೆಲ್ಲ ಸ್ಟ್ರೈಟ್ ಇಟ್ಕೊಳ್ಳಿ, ಪರವಾಗಿಲ್ಲ. ಈ ರೀತಿಯಾಗಿ ಸ್ವಲ್ಪ ನೋವು ಬರುತ್ತೆ ಮಾಡುವಾಗ, ಖಂಡಿತ ಮಾಡ್ತಾ ಹೋದ್ರೆ. ಸೊ ನಮ್ಮ ಪೇಯ್ನ್ ಅಂದರೆ ಈ ಬೆರಳಲ್ಲಿರುವಂಥ ಎಲ್ಲ ನೋವು ಹೋಗುತ್ತೆ. ಮತ್ತೆ ಕಾಲು ಕೈ ಎಲ್ಲೆಲ್ಲಿ ಇನ್ಫ್ಲಮೇಷನ್ ಆಗಿ ಶುಗರ್ ವ್ಯಾಧಿಗಷ್ಟಕ್ಕೂ ಪ್ರಾಬ್ಲಮ್ ಬರ್ತಾ ಇರ್ತದೋ ಆ ನೋವುಗಳೆಲ್ಲ ಹೋಗುತ್ತೆ ಈ ರೀತಿಯಲ್ಲಿ. ಓಕೆ, ಇದು ಉದೀರ್ ಮುದ್ರ ಅಂತ ಹೇಳ್ತೀವಿ ನಾವು. ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ.